ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪವರ್ ಫ್ಯಾಕ್ಟರ್ ಬಗ್ಗೆ ಹೊಸ ಪಾಠವನ್ನು ಮಾಡಲಿಕ್ಕಿದ್ದೇವೆ. ಪವರ್ ಫ್ಯಾಕ್ಟರ್ ಅಂತ ನಿಮಗೆ ಹೊಸ ಅನುಭವ ಇರ್ಬೋದು. ಇದು ಪವರ್ ಫ್ಯಾಕ್ಟರ್ ಅಂದರೆ ಇದನ್ನು ಕಾಸ್ ಥೀಟಾ ಎಂಬ ಪದದಿಂದ ನಾವು ಸೂಚಿಸುತ್ತೇವೆ. ಪವರ್ ಫ್ಯಾಕ್ಟರ್ ಅಂದರೆ ಇದನ್ನು ನಾವು ಕಾಸ್ ಥೀಟಾ ಎಂಬ ಪದದಿಂದ ಸೂಚಿಸ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಇಲ್ಲಿ ನಾನು ರೌಂಡ್ ಮಾಡಿ ತೋರಿಸ್ತೇನೆ. ಕಾಸ್ ಥೀಟಾ, COS ಥೀಟಾ, ಥೀಟಾವನ್ನು ನಾವು ನೋಡಿ ಹೀಗೆ ಬರೆಯುವುದು. ಕನ್ನಡದ ರೀಯಲ್ಲಿ ಬರಿತೇವಲ್ಲ, ಅದೇ ಥರ ಕಾಸ್ ಥೀಟಾವನ್ನು ನಾವು ಬರಿತೇವೆ. ಸೊ ಪವರ್ ಫ್ಯಾಕ್ಟ್ರನ್ನು ನಾವು 3 ಥರದಲ್ಲಿ ಡಿಫೈನ್ ಮಾಡಬಹುದು. ಒಂದನೇದಾಗಿ, ಇಟ್ ಈಸ್ ದ ಕೊಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅಂತ. ನೀವು ನೋಡಿ, ನೀವು ಫಸ್ಟ್ ಒನ್ ನಾನು ಇಲ್ಲಿ ಮಾರ್ಕ್ ಮಾಡಿದನಲ್ಲ, ಸೊ ಇದು ಇಟ್ ಈಸ್ ದ ಕೊಸೈನ್ ಆಫ್ ಆ್ಯಂಗಲ್ ಬಿಟ್ವೀನ್ ಅಂದರೆ ವೋಲ್ಟೇಜ್ ಮತ್ತು ಕರೆಂಟಿನ ಮಧ್ಯದಲ್ಲಿ ಇರುವಂತಹ ಕೊಸೈನ್ ಆ್ಯಂಗಲ್. ನಿಮಗೆ ಕಾಸ್ ಥೀಟಾ, ಸೈನ್ ಥೀಟಾ, ಟ್ಯಾನ್ ಥೀಟಾ ಎಂಬುದನ್ನು ಟ್ರಿಗ್ನೋಮೆಟ್ರಿಯಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಕ್ಯಾಲ್ಕುಲೇಷನಲ್ಲಿ ಕಲಿಸ್ತಾರೆ ಮೇಡಮ್. ಸೊ ದಟ್ ಈಸ್ ದ ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟನ್ನು ನಾವು ಒಂದು ಪವರ್ ಫ್ಯಾಕ್ಟ್ರಿಗೆ ಒಂದು ಡೆಫಿನಿಷನ್ ಆಗಿ ನಾವು ತಗೊಳ್ತೇವೆ. ಸೊ ಸೆಕೆಂಡ್ ಡೆಫಿನಿಷನ್ ಯಾವುದು ಅಂದರೆ ನೋಡಿ, ಸೆಕೆಂಡ್ ಒನ್ ನಿಮಗೆ ಸೆಕೆಂಡ್ ನಂಬರ್ ಹಾಕಿ ಕೊಟ್ಟಿದ್ದೆ ನೋಡಿ. ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಇಂಪಡೆನ್ಸ್ ಅಂತ. ರೆಸಿಸ್ಟೆನ್ಸ್ ಆ್ಯಂಡ್ ಇಂಪಡೆನ್ಸ್, ನಾವು ರೆಸಿಸ್ಟೆನ್ಸನ್ನು R ಎಂಬ ಅಕ್ಷರದಿಂದ ಸೂಚಿಸ್ತೇವೆ ಮತ್ತು Z ಅಂದರೆ ಇಂಪಡೆನ್ಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ ನೆನಪುಂಟ ಏನು? ಇಂಪಡೆನ್ಸ್ ಅಂದರೆ ಇಟ್ ಈಸ್ ದ ರೆಸಿಸ್ಟೆನ್ಸ್ ಟೋಟಲ್ ಒಪೋಸಿಷನ್ ಅಫರ್ಡ್ ಬೈ ದ ಸರ್ಕ್ಯೂಟ್. ಇಂಪಡೆನ್ಸ್ ಟ್ರಯಾಂಗಲ್ ಅಂತ ನಾವು ಮಾಡಿದೆ ನೋಡಿ. Z R ಉಂಟು, X ಉಂಟು, ಎಲ್ಲ ನಾವು ನೋಡಿದ್ದೇವೆ. ಸೊ ಅದಕ್ಕೆ ಅದು ಎರಡನೇ ಡೆಫಿನಿಷನ್. ಸೊ ಮೂರನೇ ಡೆಫಿನಿಷನ್ ಏನು ಅಂದರೆ, ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಬಿಟ್ವೀನ್ ರಿಯಲ್ ಪವರ್ ಆರ್ ಟ್ರೂ ಪವರ್ ಟು ದ ಅಪ್ಯಾರೆಂಟ್ ಪವರ್. ರಿಯಲ್ ಪವರ್ ಅಂದರೆ ಯಾವುದು? ಟ್ರೂ ಪವರ್. ಅಂದರೆ ಟ್ರೂ ಪವರ್ ಅಂದರೆ ಏನು ಅಂದರೆ, ನೀವು ವ್ಯಾಟ್ ಮೀಟ್ರ್ ಕನೆಕ್ಟ್ ಮಾಡುವಾಗ ಸಿಗುವ ರೀಡಿಂಗ್ ಅಂದರೆ V ಇಂಟು I ಅನ್ನು ನಾವು ಟ್ರೂ ಪವರ್ ಇಂಟು ಕಾಸ್ ಥೀಟಾ ಮಾಡಬೇಕು. ಸೊ ಕಾಸ್ ಥೀಟಾ, ಪವರ್ ಫ್ಯಾಕ್ಟರ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಯಾವುದು? ಕಾಸ್ ಥೀಟಾ ಈಸ್ ಈಕ್ವಲ್ ಟು W ಡಿವೈಡೆಡ್ ಬೈ V ಇಂಟು I ಮಾಡಬೇಕು. ಸೊ Wನಲ್ಲಿ ಕಾಸ್ ಥೀಟಾನು ಇದೆ. ಸೊ ಇದಕ್ಕೆ ನಾವು ರಿಯಲ್ ಪವರ್ ಎಂದು ಕರೀತೇವೆ. ಸೊ ಟೋಟಲಿ ಪವರ್ ಫ್ಯಾಕ್ಟ್ರನ್ನು ನಾವು 3 ಡೆಫಿನಿಷನ್ಸಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡುತ್ತೇವೆ. ಮೊದಲನೆಯದು, ಪವರ್ ಫ್ಯಾಕ್ಟರ್ ಈಸ್ ದ ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಎರಡನೆಯದು, ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಬಿಟ್ವೀನ್ ರೆಸಿಸ್ಟೆನ್ಸ್ ಆ್ಯಂಡ್ ಇಂಪಡೆನ್ಸ್, R/Z. ಕಾಸ್ ಥೀಟಾ ಈಸ್ ಈಕ್ವಲ್ ಟು R/Z ಆಗಿರ್ತದೆ. ಮೂರನೆಯದು, ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ, ಅನುಪಾತ. ರೇಷಿಯೋ ಮೀನ್ಸ್ ಅನುಪಾತ, ಟ್ರೂ ಪವರ್ ಟು ದ ಅಪ್ಯಾರೆಂಟ್ ಪವರ್. ಅಂದರೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು W ಡಿವೈಡೆಡ್ ಬೈ V ಇಂಟು I ಆಗಿರ್ತದೆ. ಸೊ ಇದಕ್ಕೆ ಪವರ್ ಫ್ಯಾಕ್ಟರ್ ಅಂತ ನಾವು ಕರೀತೇವೆ. ಸೊ ಪವರ್ ಫ್ಯಾಕ್ಟ್ರನ್ನು ನಾವು ಹೀಗೆ 3 ಡೆಫಿನೇಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಇದನ್ನು ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟ್ರಲ್ಲಿ 4 ಥರ ಇದೆ. ಸೊ 4 ಥರ ಅಂದರೆ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 259 ಪೇಜಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಡೆಫಿನೇಷನ್ಸ್ 3 ಡೆಫಿನೇಷನ್ಸನ್ನು ಅಲ್ಲಿ ಕೊಡಲಿಲ್ಲ. ಫಸ್ಟ್ ಒಂದು ಲಾಸ್ಟ್ ಡೆಫಿನೇಷನ್ ಮಾತ್ರವನ್ನು ಅಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಅಂದರೆ 4 ಥರ ಉಂಟಂತ ನಾನು ಹೇಳಿದ್ದೇನಲ್ವ. ಸೊ ಫಸ್ಟ್ ಒನ್ ಈಸ್ ದ ಯುನಿಟಿ ಪವರ್ ಫ್ಯಾಕ್ಟರ್ ಅಂತ. ನಿಮಗೆ ನೋಟ್ಸ್ ನಾನು ಕಳಿಸ್ತೇನೆ, ನಿಮಗೆ ಗೊತ್ತಾಗ್ಬೋದು, ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ಸೊ ಯುನಿಟಿ ಪವರ್ ಫ್ಯಾಕ್ಟರ್ ಅಂದರೆ ಏನು? ಯುನಿಟಿ ಪವರ್ ಫ್ಯಾಕ್ಟರ್ ಅಂದರೆ ಒಂದು ಸರ್ಕ್ಯೂಟಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ಗಳು ಇನ್ ಫೇಸ್ ಆಗಿರೋದು. ನಿನ್ನೆ ಕಳಿಸಿದ ನೋಟ್ಸಲ್ಲಿ ಉಂಟು ಇನ್ ಫೇಸ್ ಅಂದರೆ ಅರ್ಥ ಏನು ನೋಡಿ. ಇಲ್ಲಿ ನಿಮಗೆ ಇನ್ ಫೇಸ್ ಅಂತ ಹೇಳ್ತೇವೆ. ಇನ್ ಫೇಸ್ ಅಂದರೆ ವೋಲ್ಟೇಜು ಮತ್ತು ಕರೆಂಟು ಒಟ್ಟೊಟ್ಟಿಗೆ ಸ್ಟಾರ್ಟ್ ಮಾಡೋದು. ಅಂದರೆ ಸ್ಟಾರ್ಟಿಂಗ್ ಆಗೋದು 0ದಲ್ಲಿ, ಮ್ಯಾಕ್ಸಿಮಮ್ ಆಗೋದು ಒಂದೇ ಲೈನಲ್ಲಿ, ಸೊ ವಾಪಸ್ 0 ಬರೋದು ಒಂದೇ ಲೈನಲ್ಲಿ. ಇದಕ್ಕೆ ನಾವು ಇನ್ ಫೇಸ್ ಅಂತ ಹೇಳ್ತೇವೆ. ಸೊ ಒಂದು ಸರ್ಕ್ಯೂಟಲ್ಲಿ ವೋಲ್ಟೇಜು ಮತ್ತು ಕರೆಂಟ್ಗಳು ಒಂದೇ ಆ್ಯಂಗಲಲ್ಲಿ ಆದರೆ, ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಏನಂತ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಇಫ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇನ್ ಎ AC ಸರ್ಕ್ಯೂಟ್ ಈಸ್ ಇನ್ ಫೇಸ್, ದೆನ್ ದ ಪವರ್ ಫ್ಯಾಕ್ಟರ್ ಈಸ್ ಕಾಲ್ಡ್ ಯುನಿಟಿ. ಇದನ್ನು ನಾವು ಯುನಿಟಿ ಪವರ್ ಫ್ಯಾಕ್ಟರ್ ಅಂದರೆ ಸಚ್ ಸರ್ಕ್ಯೂಟ್ಸ್ ಹ್ಯಾವ್ ಈಕ್ವಲ್
ರಿಯಲ್ ಆ್ಯಂಡ್ ಅಪ್ಯಾರೆಂಟ್ ಪವರ್. ನಾವಾಗ ಹೇಳಿದೆವಲ್ಲ, ಈ ಯುನಿಟಿ ಪವರ್ ಫ್ಯಾಕ್ಟರ್ ಬರಬೇಕು ಅಂತ ಆದರೆ W/V/I ಮಾಡುವಾಗ ನಮಗೆ ಎರಡು ಈಕ್ವಲ್ ಆಗಿರಬೇಕು. ಅದಕ್ಕೆ ರಿಯಲ್ ಪವರ್ ಮತ್ತು ಅಪ್ಯಾರೆಂಟ್ ಪವರ್ಗಳ ವ್ಯಾಲ್ಯೂಗಳು ಸೇಮ್ ಆಗಿದ್ದರೆ ಮಾತ್ರ ನಮಗೆ ಯುನಿಟಿ ಪವರ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಯುನಿಟಿ ಪವರ್ ಫ್ಯಾಕ್ಟರ್ನ ವ್ಯಾಲ್ಯೂ ಎಷ್ಟು ಅಂದರೆ 1. ಯುನಿಟಿ ಅಂದರೆ ಅರ್ಥ ಎಷ್ಟು? 1 ಆಗಿರುತ್ತದೆ. ಇದಕ್ಕೆ ನಾವು ಯುನಿಟಿ ಪವರ್ ಫ್ಯಾಕ್ಟರ್ ಎಂದು ಕರೀತೇವೆ. ಎರಡನೇದು ಏನಂದರೆ ಲೀಡಿಂಗ್ ಪವರ್ ಫ್ಯಾಕ್ಟರ್. ಲೀಡ್ ಅಂದರೆ ಏನರ್ಥ? ಮುಂದೆ ನಿಲ್ಲೋದು. ಯಾರು ಮುಂದೆ ನಿಲ್ಲೋದು? ಈ ವೋಲ್ಟೇಜ್ ಮತ್ತು ಕರೆಂಟಲ್ಲಿ ಕರೆಂಟು ವೋಲ್ಟೇಜಿಗಿಂತ ಮುಂದೆ ಇದ್ದರೆ ಇದನ್ನು ನಾವು ಲೀಡಿಂಗ್ ಪವರ್ ಫ್ಯಾಕ್ಟರ್ ಎಂದು ಕರೀತೇವೆ. ಸೊ ಇಲ್ಲಿ ನಿಮಗೆ ಡೆಫಿನಿಷನ್ ನೋಡ್ಬೋದು. ಇಫ್ ದ ಕರೆಂಟ್ ಇನ್ ಎ AC ಸರ್ಕ್ಯೂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ಆನ್ ಆ್ಯಂಗಲ್ theta degree electrical, then such a circuit is called leading power factor. ಇದನ್ನು ನಾವು ಲೀಡಿಂಗ್ ಪವರ್ ಫ್ಯಾಕ್ಟರ್ ಎಂದು ಕರೀತೇವೆ. ಒಂದು ಸರ್ಕ್ಯೂಟಲ್ಲಿ ವೋಲ್ಟೇಜಿಗಿಂತಲೂ ಕರೆಂಟು ಮುಂದೆ ಇದ್ದರೆ ಅದನ್ನು ಲೀಡಿಂಗ್, ವೋಲ್ಟೇಜ್ ಮತ್ತು ಕರೆಂಟು ಈಕ್ವಲ್ ಆಗಿದ್ದರೆ, ಇನ್ಫೇಸ್ ಆಗಿದ್ದರೆ ಅದು ಯುನಿಟಿ. ಸೊ ಈ ಲೀಡಿಂಗ್ ಪವರ್ ಫ್ಯಾಕ್ಟರ್ ನಮಗೆ ಯಾವ ಸರ್ಕ್ಯೂಟಲ್ಲಿ ಸಿಗ್ತದೆ ಅಂತ ಹೇಳಿದರೆ ಕೆಪಾಸಿಟರ್ ಇರುವ ಸರ್ಕ್ಯೂಟಲ್ಲಿ ಸಿಗ್ತದೆ. ಮತ್ತು ನೀವು ನೋಡಲಿಲ್ಲ, ನಿಮಗೆ ಮುಂದೆ ಬರಲಿಕ್ಕುಂಟು ಸಿಂಕ್ರೊನಸ್ ಮೋಟ್ರ್ಗಳ ಅಂತ. ಸಿಂಕ್ರೊನಸ್ ಮೋಟ್ರ್ಗಳನ್ನು ಓವರ್ ಎಕ್ಸೈಟೇಷನಲ್ಲಿ ನಾವು ಯೂಸ್ ಮಾಡಿದರೂ ಕೂಡ ನಮಗೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಸಿಗ್ತದೆ. ಸೊ ಥರ್ಡ್ ಒನ್ ಏನಂದರೆ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಸೊ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂದರೆ ಏನು? ನಿಮಗೇನೆ ಈಗ ಅರ್ಥ ಆಗ್ಬೋದು. ಯುನಿಟಿ ಪವರ್ ಫ್ಯಾಕ್ಟರ್ ಅಂದರೆ ವೋಲ್ಟೇಜು ಮತ್ತು ಕರೆಂಟು ಇನ್ಫೇಸ್ ಆಗಿರೋದನ್ನು ಯುನಿಟಿ ಅಂತ ಹೇಳ್ತೇವೆ. ವೋಲ್ಟೇಜಿಗಿಂತ ಕರೆಂಟು ಮುಂದೆ ಇದ್ದರೆ ಅದನ್ನು ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂತ ಕರೀತೇವೆ. ಆಮೇಲೆ ಲ್ಯಾಗಿಂಗ್ ಅಂದರೆ ಏನು? ವೋಲ್ಟೇಜಿಗಿಂತ ಕರೆಂಟು ಹಿಂದೆ ಬೀಳುವುದು. ಒಂದು ಸರ್ಕ್ಯೂಟಲ್ಲಿ ವೋಲ್ಟೇಜಿಗಿಂತ ಕರೆಂಟು ಹಿಂದೆ ಬಿದ್ದರೆ ಅದನ್ನು ನಾವು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಎಂದು ಕರೀತೇವೆ. ಸೊ ಇಲ್ಲಿ ಡೆಫಿನೇಷನ್ ಕೊಟ್ಟದೇನೆಂದರೆ, ಇಫ್ ದ ಕರೆಂಟ್ ಇನ್ ಎ AC ಸರ್ಕ್ಯೂಟ್ ಲ್ಯಾಗಿಂಗ್ ಬಿಹೈಂಡ್ ದ ವೋಲ್ಟೇಜ್ ಬೈ ಎನ್ ಆ್ಯಂಗಲ್ theta degree electrical, then such a circuit has a lagging power factor. ಇದನ್ನು ನಾವು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಎಂದು ಕರೀತೇವೆ. ಸೊ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಯಾವುದರಲ್ಲಿ ಬರ್ತದೆ ಅಂದರೆ ಇಂಡಕ್ಟಿವ್ ಲೋಡ್ಗಳಲ್ಲಿ ಬರುವಂಥದ್ದು. ಸೊ ಇಂಡಕ್ಷನ್ ಬರುವಂತಂದರೆ ಮೋಟ್ರು, ಫ್ಯಾನು, ಇಂಥ ಮಿಷನರಿಗಳು ಇರುವ ಸರ್ಕ್ಯೂಟ್ಗಳಲ್ಲಿ ಎಲ್ಲ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಬರ್ತದೆ. ಇದಕ್ಕೆ ನಾವು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂತ ಹೇಳೋದು. ಸೊ ಅನದರ್ ಒನ್ ಏನಂದರೆ ಝೀರೋ ಪವರ್ ಫ್ಯಾಕ್ಟರ್. ಸೊ ಝೀರೋ ಪವರ್ ಫ್ಯಾಕ್ಟರ್ ಅಂದರೆ ಏನು? ಝೀರೋ ಪವರ್ ಫ್ಯಾಕ್ಟರ್ ಅಂದರೆ ವೋಲ್ಟೇಜ್ ಮತ್ತು ಕರೆಂಟ್, ಅದರಲ್ಲಿ ಎರಡು ರೀತಿ ಬರ್ತದೆ. ಲೀಡಿಂಗಲ್ಲೂ ಝೀರೋ ಬರ್ತದೆ, ಲ್ಯಾಗಿಂಗಲ್ಲೂ ಝೀರೋ ಬರ್ತದೆ. ಅಂದರೆ ವೋಲ್ಟೇಜ್ ಮತ್ತು ಕರೆಂಟ್ಗಳು ಮಧ್ಯದಲ್ಲಿ 90 ಡಿಗ್ರಿ ಲೀಡ್ ಅಥವಾ 90 ಡಿಗ್ರಿ ಲ್ಯಾಗಿಂಗ್ ಇದ್ದರೆ ಅದನ್ನು ನಾವು ಝೀರೋ ಪವರ್ ಫ್ಯಾಕ್ಟರ್ ಎಂದು ಕರೀತೇವೆ. ಸೊ ಇದೆಲ್ಲ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಉಂಟು. ನಾನು ಇದರ ನೋಟ್ಸನ್ನು ನಿಮಗೆ ಈಗ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೇನೆ. ಸೊ ನೀವು ಅದನ್ನು ನೋಡಿಕೊಳ್ಬೇಕು, ನೋಟ್ಸನ್ನು ಬರೀಬೇಕು. ಸೊ ಆಗ ನಿಮಗೆ ಕ್ಲಿಯರಾಗಿ ನಿಮಗಿದು ಅರ್ಥ ಆಗ್ತದೆ. ಥ್ಯಾಂಕ್ ಯು.